ಮೈದಾನದ ಗೇಟ್ ಬಿದ್ದು ಮಗು ಸಾವನ್ನಪ್ಪಿರುವಂತಹ ಒಂದು ಪ್ರಕರಣ. ಈಗಷ್ಟೇ ನಾವು ನಿರಂಜನ್ ಬಗ್ಗೆ ಮಾತಾಡ್ತಾ ಇದ್ವಿ. ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಿಹಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡ್ತಾರೆ. ಆಟದ ಮೈದಾನದ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದೆ. ನಿಜಕ್ಕೂ ಕೂಡ ಇದೊಂದು ದೊಡ್ಡ ದುರಂತ. ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಬೇರೆ ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಒಂದು ಸ್ಪೆಷಲ್ ಟೀಮ್ ಅನ್ನ ಫಾರ್ಮ್ ಮಾಡಿದ್ದೀವಿ. ಸಮಿತಿ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ನಿನ್ನೆ ಪ್ಲೇ ಗ್ರೌಂಡ್ದು ಗೇಟ್ ಬಿದ್ದು ಒಬ್ಬ ಮಗುವಿಗೆ ಸಾವು ಆಗಿದ್ದು ನಮ್ಮೆಲ್ಲರಿಗೂ ಬಹಳ ನೋವು ತರ್ತಕ್ಕಂಥ ವಿಚಾರ. ಅದರಲ್ಲಿ ನಾವು ಈಗಾಗಲೇ ನಮ್ಮ ಝೋನಲ್ ಕಮಿಷನರ್ ಅವರು ನಿನ್ನೆ ಅಲ್ಲಿಗೆ ಭೇಟಿ ನೀಡಿ ತಮ್ಮ ರಿಪೋರ್ಟ್ ಇವತ್ತು ಕೊಡ್ತಾ ಇದ್ದಾರೆ. ಯಾವ ಕಾಂಟ್ರಾಕ್ಟರು ಯಾವ ಇಂಜಿನಿಯರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಲ್ಲಿ ಖಂಡಿತ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಮತ್ತು ಪೊಲೀಸ್ನು ಕೂಡ ಆಕ್ಷನ್ ತಗೊಳ್ತಾ ಇದೆ. ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾನ್ಯ ಡೆಪ್ಟಿ ಸಿಎಂ ಅವರು ಒಂದು ಡಿಸಿಷನ್ ತಗೊಳ್ತಾರೆ. ನಿನ್ನೆ ಪ್ಲೇ ಗ್ರೌಂಡ್ದು ಗೇಟ್ ಬಿದ್ದು ಒಬ್ಬ ಮಗುವಿಗೆ ಸಾವು ಆಗಿದ್ದು ನಮ್ಮೆಲ್ಲರಿಗೂ ಬಹಳ ನೋವು ತರ್ತಕ್ಕಂಥ ವಿಚಾರ. ಅದರಲ್ಲಿ ನಾವು ಈಗಾಗಲೇ ನಮ್ಮ ಝೋನಲ್ ಕಮಿಷನರ್ ಅವರು ನಿನ್ನೆ ಅಲ್ಲಿಗೆ ಭೇಟಿ ನೀಡಿ ತಮ್ಮ ರಿಪೋರ್ಟ್ ಇವತ್ತು ಕೊಡ್ತಾ ಇದ್ದಾರೆ. ಯಾವ ಕಾಂಟ್ರಾಕ್ಟರು ಯಾವ ಇಂಜಿನಿಯರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಲ್ಲಿ ಖಂಡಿತ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಮತ್ತು ಪೊಲೀಸ್ನು ಕೂಡ ಆಕ್ಷನ್ ತಗೊಳ್ತಾ ಇದೆ. ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾನ್ಯ ಡೆಪ್ಟಿ ಸಿಎಂ ಅವರು ಒಂದು ಪಾರ್ಕ್ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವರದಿ ನೀಡೋದಕ್ಕೆ ಒಂದು ಕಮಿಟಿಯನ್ನು ರಚಿಸಿದ್ದೀವಿ ಅಂತ ಹೇಳಿ ಈಗಷ್ಟೇ ತುಷಾರ್ ಗಿರಿನಾಥ್ ಅವರು ಕೂಡ ಮಾಹಿತಿಯನ್ನು ನೀಡಿದರೆ ಒಂದು ವಾರದೊಳಗೆ ವರದಿ ನೀಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇದರಲ್ಲಿ 3 ಚೀಫ್ ಎಂಜಿನಿಯರ್ ಇರ್ತಾರೆ. ಅವರನ್ನು ಒಳಗೊಂಡಂತಹ ಸಮಿತಿ ಇದು. ಚೀಫ್ ಎಂಜಿನಿಯರ್ ಕೆರೆ ವಿಭಾಗದ ಹರಿದಾಸ್ ಅವರು, ಟಿವಿಸಿಸಿ ಮುಖ್ಯ ಅಭಿಯಂತರರಾಗಿರುವಂತಹ ವಿಶ್ವನಾಥ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ವಿಭಾಗದ ರಾಜೇಂದ್ರ ಪ್ರಸಾದ್, ಈ 3 ಒಂದು ಸಮಿತಿ ವರದಿಯನ್ನು ನೀಡುತ್ತೆ ಅಂತ ತಿಳಿಸಿದ್ದಾರೆ. ನಲ್ಲಿನೇ ಆಗಿರುವುದರಿಂದ ಘಟನೆ, ಇದಕ್ಕಾಗಿ ಉನ್ನತ ಮಟ್ಟದ ಒಂದು ಸಮಿತಿ ಮಾಡಿ 3 ಜನರು ಚೀಫ್ ಇಂಜಿನಿಯರ್ ಅಲ್ಲಿ ಸೇರಿಸಿ ಅವ್ರದ್ದು ರಿಪೋರ್ಟ್ ಒಂದು ವಾರದ ಒಳಗಾಗಿ, ಯಾಕೆಂದರೆ ಅದೆಲ್ಲ ಸ್ಯಾಂಪಲ್ ಇತ್ಯಾದಿ ಪಡೆದು ಟೆಸ್ಟ್ ಮಾಡಿಸಬೇಕಾಗಿರುತ್ತದೆ, ಒಂದು ವಾರದ ಒಳಗಾಗಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಯಾವ ಕಾಂಟ್ರಾಕ್ಟರು ಯಾವ ಇಂಜಿನಿಯರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಲ್ಲಿ ಖಂಡಿತ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಮತ್ತು ಪೊಲೀಸ್ನು ಕೂಡ ಆಕ್ಷನ್ ತಗೊಳ್ತಾ ಇದೆ. ಝೋನ್ನಲ್ಲಿನೇ ಆಗಿರುವುದರಿಂದ ಘಟನೆ, ಇದಕ್ಕಾಗಿ ಉನ್ನತ ಮಟ್ಟದ ಒಂದು ಸಮಿತಿ ಮಾಡಿ 3 ಜನರು ಚೀಫ್ ಇಂಜಿನಿಯರ್ ಅಲ್ಲಿ ಸೇರಿಸಿ ಅವ್ರದ್ದು ರಿಪೋರ್ಟ್ ಒಂದು ವಾರದ ಒಳಗಾಗಿ, ಯಾಕೆಂದರೆ ಅದೆಲ್ಲ ಸ್ಯಾಂಪಲ್ ಇತ್ಯಾದಿ ಪಡೆದು ಟೆಸ್ಟ್ ಮಾಡಿಸಬೇಕಾಗಿರುತ್ತದೆ, ಒಂದು ವಾರದ ಒಳಗಾಗಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಯಾವ ಕಾಂಟ್ರಾಕ್ಟರು ಯಾವ ಇಂಜಿನಿಯರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಲ್ಲಿ ಖಂಡಿತ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಮತ್ತು ಪೊಲೀಸ್ನು ಕೂಡ ಆಕ್ಷನ್ ತಗೊಳ್ತಾ ಇದೆ. ಝೋನ್ನಲ್ಲಿನೇ ಆಗಿರುವುದು